ಅಲ್ಲ, ನನಗೆ ಮಾತ್ರ ಹಿಂಗಾಗುತ್ತೆ ಇಲ್ಲ ನಿಮಗೂ ಹಿಂಗೆ ಆಗುತ್ತೆ ಹೇಳಿ. ಇದು ಏನು ಪ್ರಾಬ್ಲಮ್ ಅಂದರೆ ರೆಡ್ಮಿ ಫೋನ್ ಇದು. ನಾನು ಆಲ್ಮೋಸ್ಟ್ 8 ವರ್ಷದಿಂದ ಇದನ್ನೇ ಅಲ್ಲ 8 ವರ್ಷದಿಂದ ನಾನು ರೆಡ್ಮಿ ಫೋನೇ ತೊಗೊಳೋದು, ಚೇಂಜ್ ಮಾಡಿದಾಗಲೆಲ್ಲ. ಏನು ಪ್ರಾಬ್ಲಮ್ ಅಂದರೆ ಈ ಆವಾಗಲಿಂದ ಚೆನ್ನಾಗಿತ್ತು ರೆಡ್ಮಿ ಫೋನ್. ಏನು ಹ್ಯಾಂಗಿಂಗ್ ಪ್ರಾಬ್ಲಮ್ ಬರ್ತಿರಲಿಲ್ಲ, ಬೇರೆ ಏನೂ ಪ್ರಾಬ್ಲಮ್ ಬರ್ತಿರಲಿಲ್ಲ, ಮೊಬೈಲ್ ಹೀಟ್ ಆಗ್ತಿರಲಿಲ್ಲ, ಏನಿಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂದರೆ ಒಂದು 3 ವರ್ಷದಲ್ಲಿ 3 ಫೋನ್ ಚೇಂಜ್ ಮಾಡಿದ್ದೀವಿ, ರೆಡ್ಮಿನೇ. ಆದ್ರೂ ಲೋನ್ಗೆ ಹಾಕ್ಸ್ಕೊಂಡಿರೋದು 9 ತಿಂಗಳಾಯಿತು. ಲೋನ್ ಕ್ಲಿಯರ್ ಆಯಿತು. ಲೋನ್ ಕ್ಲಿಯರ್ ಆಗೋ ತನಕ ಯಾವುದೇ ಪ್ರಾಬ್ಲಮ್ ಬರಲ್ಲ, ಆಯಿತಾ. ಲೋನ್ ಕ್ಲಿಯರ್ ಆಗಿ ಒಂದು ವಾರ ಸಾಕು, ಒಂದು ವಾರ ಏನು 1-2 ದಿನ ಸಾಕು ಪ್ರಾಬ್ಲಮ್ಸ್ಗಳು ಬರೋಕ್ಕೆ. ಫುಲ್ಲು ಹ್ಯಾಂಗ್ ಆಗಿಬಿಡುತ್ತೆ, ಮತ್ತು ಫೋನು ಇಲ್ಲಿ ಫುಲ್ಲು ಹೀಟ್ ಆಗಿಬಿಡುತ್ತೆ. ಫೋನ್ ಚಾರ್ಜ್ ಹಾಕಿದ್ರಂತೂ ಚಾರ್ಜೇ ಆಗೋಲ್ಲ. ಎಷ್ಟು ಹೀಟ್ ಆಗುತ್ತೆ ಅಂದರೆ ಒಂದೊಂದ್ಸಲ ಬ್ಲಾಸ್ಟ್ ಆಗಿಬಿಡುತ್ತೇನೋ ಅಂತ ಭಯ ಆಗುತ್ತೆ, ಹಂಗೆ ಹೀಟ್ ಆಗುತ್ತೆ ಒಂದೊಂದ್ಸಲ. ಮತ್ತು ಫೋನು ವರ್ಕೇ ಆಗೋಲ್ಲ, ಏನು ಯೂಸ್ ಮಾಡೋಕ್ಕಾಗಲ್ಲ. ಇವಾಗ ಆಗ್ತಿದೆ, ಅವಾಗ ಏನು ಯೂಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಫುಲ್ಲು ಸ್ಟಕ್ ಆಗಿಬಿಟ್ಟಿರುತ್ತೆ ಹಂಗೆ. ಅಲ್ಲ, ಲೋನ್ ಕಟ್ಟಬೇಕಾದ್ರೆ ಪ್ರಾಬ್ಲಮ್ಗಳು ಏನಕ್ಕಾಗಲ್ಲ, ಅದೇ ಲೋನ್ದು ಕ್ಲಿಯರ್ ಆಗ್ತಿದ್ದಂಗೆ ಪ್ರಾಬ್ಲಮ್ ಎಲ್ಲ ಒಂದಾದ್ಮೇಲೆ ಒಂದು ಬರ್ತಿರುತ್ತಲ್ಲ. ಯಾಕೆ ಕಂಪ್ನಿಯವರೇ ಹಿಂಗೆ ಮಾಡ್ತಾರ, ಏನು ಕತೆ? ನಿಮಗೂ ಹಿಂಗೆ ಆಗುತ್ತಾ ಹೇಳಿ ನೋಡೋಣ. ನನಗಂತೂ ಫೋನ್ ಚೇಂಜ್ ಮಾಡಿ ಸಾಕಾಗ್ಬಿಟ್ಟೈತಿ. ಯಾರಿಗಾದ್ರೂ ಬೇಕಿದ್ರೆ ಫೋನ್ ತೊಗೊಳ್ಳಿ. ನಿಮ್ಮ ಫೋನ್ ಹಿಂಗೆ ಆಗುತ್ತಾ? ಕಮೆಂಟ್ ಹಾಕಿ ನೋಡೋಣ. ಯಾರ್ಯಾರ ಫೋನ್ ಹಿಂಗೆ ಆಗುತ್ತೆ, ಲೋನ್ ಕ್ಲಿಯರ್ ಆಗ್ತಿದ್ದಂಗೆ ಯಾರ್ಯಾರ ಫೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೇಳಿ ನೋಡೋಣ.